ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬಿಬಿಷೋನ್ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆಲ್ಲ ಒಂದು ರಿಕ್ವೆಸ್ಟ್, ಸ್ವಲ್ಪ ಹುಷಾರಿಲ್ಲದ ಕಾರಣ ನನ್ನ ವಾಯ್ಸ್ ನಲ್ಲಿ ಚೇಂಜಸ್ ಇದೆ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವೆಬ್ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ಪೊಲೀಸರಿಗೆ ಕಾಡಿನಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಸ್ಪಾಟ್ಗೆ ಹೋದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗಲೇ ಶಾಕಿಂಗ್ಲಿ ಆ ಡೆಡ್ ಬಾಡಿಯ ತಲೆಯನ್ನ ಯಾರೋ ಕತ್ತರಿಸಿಕೊಂಡು ಹೊರಟು ಹೋಗ್ತಾರೆ. ತಕ್ಷಣವೇ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಚಿತ್ರದ ಹೀರೋಗೆ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತವೆ. ಹಾಗೂ ಆ ಊರಲ್ಲಿ ಈಗಾಗಲೇ 8 ಜನ ತುಂಬಾನೇ ನಿಗೂಢವಾಗಿ ಕಾಣೆಯಾಗಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ನಿಗೂಢವಾಗಿ ಕಾಣೆಯಾಗಿರುವ ಆ 8 ಜನಕ್ಕೆ ಏನಾಯ್ತು, ಅಷ್ಟಕ್ಕೂ ಕಾಡಿನಲ್ಲಿ ಸಿಕ್ಕಿದ್ದ ಆ ಡೆಡ್ ಬಾಡಿ ಯಾರದ್ದು, ಆ ಡೆಡ್ ಬಾಡಿಯ ತಲೆಯನ್ನ ಕತ್ತರಿಸಿಕೊಂಡು ಹೋಗಿದ್ದಾದ್ರೂ ಯಾರು, ಹಾಗೂ ಈ ಸೀರೀಸ್ ಅನ್ನ ನೋಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ರಾತ್ರಿ ಹೊತ್ತು ಒಬ್ಬ ವ್ಯಕ್ತಿಯ ಡೆಡ್ ಬಾಡಿಯನ್ನ ಕಾಡಿನ ಒಳಗಡೆ ಯಾರೋ ಎಳೆದುಕೊಂಡು ಹೋಗ್ತಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಡ್ಯೂಟಿಯನ್ನ ಮುಗಿಸಿಕೊಂಡು ಕಾಡಿನ ಪಕ್ಕದಲ್ಲಿದ್ದ ರಸ್ತೆಯಲ್ಲಿ ಮನೆಗೆ ಹೋಗ್ತಿರ್ತಾನೆ. ಏನೋ ಶಬ್ದ ಆಯ್ತಲ್ಲ ಅಂತ ಆ ಪೊಲೀಸ್ ಕಾನ್ಸ್ಟೇಬಲ್ ತಕ್ಷಣವೇ ಟಾರ್ಚ್ ಅನ್ನ ತೆಗೆದುಕೊಂಡು ಕಾಡಿನ ಒಳಗಡೆ ಬರ್ತಾನೆ. ಆದ್ರೆ ಅಲ್ಯಾರು ಕೂಡ ಕಾಣದ ಕಾರಣ ಮೋಸ್ಟ್ಲಿ ಯಾವುದೋ ಕಾಡು ಪ್ರಾಣಿಗಳು ಶಬ್ದ ಮಾಡಿರ್ಬೇಕು ಅಂದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಬಾಲಾನಗರ್ ನಲ್ಲಿರುವ ಪೊಲೀಸ್ ಸ್ಟೇಷನ್ ಅನ್ನ ನೋಡ್ತೀವಿ. ಆ ಪೊಲೀಸ್ ಸ್ಟೇಷನ್ ನಲ್ಲಿ ಚಿದಂ ಎಂಬ ಒಬ್ಬ ಕೆಲಸದವನು ಎಲ್ಲ ಪೊಲೀಸರಿಗೆ ಟೀ ತಂದು ಕೊಡ್ತಿರೋದನ್ನ ನೋಡ್ತೀವಿ. ಇದೇ ಪೊಲೀಸ್ ಸ್ಟೇಷನ್ ನಲ್ಲಿ ಚಿತ್ರದ ಹೀರೋ ವಿಧಾನ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆ ದಿನ ವಿಧಾನ್ ನ ಹೈಯರ್ ಆಫೀಸರ್ ನ ಮನೆಯಲ್ಲಿ ಪೂಜೆ ಇದ್ದ ಕಾರಣ ತನ್ನ ಪೊಲೀಸ್ ಸ್ಟಾಫ್ ಗಳನ್ನ ಕರೆದುಕೊಂಡು ಅವನ ಮನೆಗೆ ಹೋಗಿರ್ತಾನೆ. ಪೂಜೆ ಎಲ್ಲ ಮುಗಿದ ನಂತರ ಆಫೀಸರ್ ಆದರ್ಶ್ ವಿಧಾನ್ಗೆ ಹೀಗೆ ಹೇಳ್ತಾನೆ, ಆದರ್ಶ್ ನಿನ್ಗೆನೆ ಗೊತ್ತಲ್ವಾ, ನಾಳೆ ನನ್ನ ಮೊಮ್ಮಗಳ ಬರ್ತ್ಡೇ ಇದೆ. ನಾಳೆ ಒಂದೇ ದಿನ ಅಲ್ವಾ ಅಂತ ನಾನು ಲೀವ್ ಕೂಡ ಅಪ್ಲೈ ಮಾಡಿಲ್ಲ. ನಾಳೆ ಸ್ಟೇಷನ್ ಅಲ್ಲಿ ಏನೇ ಕೆಲಸ ಬಂದ್ರು ನೀವೇ ಮ್ಯಾನೇಜ್ ಮಾಡಿ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಇದ್ದಕ್ಕಿದ್ದ ಹಾಗೆ ಕಮಿಷನರ್ ಬಂದಿರ್ತಾರೆ. ವಿಷಯವೇನಂದ್ರೆ, ಆ ಊರಿನ ಪ್ರೆಸಿಡೆಂಟ್ ನ ಭಾವ ದಿನೇಶ್ ಮಿಸ್ಸಿಂಗ್ ಆಗಿರ್ತಾನೆ. ಆ ಊರಿನ ಪ್ರೆಸಿಡೆಂಟ್ ಗೆ ಪೊಲಿಟಿಕಲ್ ಕನೆಕ್ಷನ್ ಇರೋ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ದಿನೇಶ್ಗೆ ಏನಾಯ್ತು, ಆತ ಈಗ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ ವಿಧಾನ್ಗೆ ಹೇಳ್ತಾನೆ. ನಂತರ ಎಸಿಪಿ ಆದರ್ಶ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಬೇರೆ ದಾರಿ ಇಲ್ಲದೆ ವಿಧಾನ್ ಆದರ್ಶ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆದರ್ಶ್ ನೋಡಿದ್ರೆ, ವಿಧಾನ್ ನೆನ್ನೆನೆ ಹೇಳಿಲ್ವಾ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ, ಅಷ್ಟೆಲ್ಲ ಹೇಳಿದ್ರು ಕೂಡ ನನಗೆ ಕಾಲ್ ಮಾಡಿದ್ಯಲ್ಲ ಅಂತ ಬೈದು ಬಿಡ್ತಾನೆ. ಅದೇ ಸಮಯಕ್ಕೆ ಸ್ಟೇಷನ್ಗೆ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಅಳುತ್ತಾ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ, ಸರ್ ನನ್ನ ಮಗಳ ಮದುವೆಗೆ ಅಂತ ಒಡವೆಗಳನ್ನ ಖರೀದಿ ಮಾಡಿ ಮನೆಯಲ್ಲಿ ಇಟ್ಟಿದ್ದೆ, ಆದ್ರೆ ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಮನೆಯಲ್ಲಿ ಇಟ್ಟಿದ್ದ ಬಂಗಾರದ ಒಡವೆಗಳು ಕಾಣಿಸ್ತಿಲ್ಲ. ಸರ್ ದಯವಿಟ್ಟು ನನ್ನ ಮಗಳ ಒಡವೆಗಳನ್ನ ಯಾರು ಕಳ್ಳತನ ಮಾಡಿದ್ದಾರೋ ಕಂಡು ಹಿಡಿದು ಆ ಒಡವೆಗಳನ್ನ ವಾಪಸ್ ಕೊಡಿಸಿ. ಆ ಒಡವೆಗಳು ಇಲ್ಲ ಅಂದ್ರೆ ನನ್ನ ಮಗಳ ಮದುವೆ ನಡೆಯುವುದಿಲ್ಲ ಅಂತ ಅಳುತ್ತಾ ಬೇಡಿಕೊಳ್ತಾನೆ. ಸರಿ ಅಂತ ವಿಧಾನ್ ತಕ್ಷಣವೇ ಕಾನ್ಸ್ಟೇಬಲ್ ನನ್ನ ಆ ವಯಸ್ಸಾಗಿದ್ದ ವ್ಯಕ್ತಿಯ ಜೊತೆ ಕಳುಹಿಸಿಕೊಡ್ತಾನೆ. ನಂತರ ವಿಧಾನ್ ಮಧ್ಯಾಹ್ನ ಊಟಕ್ಕೆ ಅಂತ ತನ್ನ ಮನೆಗೆ ಹೋದಾಗ ಗೊತ್ತಾಗುತ್ತೆ ಇವನ ಹೆಂಡತಿ ಬೃಷ್ಟಿ ಪ್ರೆಗ್ನೆಂಟ್ ಅಂತ. ಸ್ನೇಹಿತರೆ, ಬೃಷ್ಟಿಗೆ ಡಾಕ್ಟರ್ಗಳು ಮುಂದಿನ ವಾರವೇ ಡೆಲಿವರಿ ಆಗಬಹುದು ಅಂತ ಟೆಂಟೇಟಿವ್ ಟೈಮ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ವಿಧಾನ್ ನೋಡಿದ್ರೆ ಯಾವಾಗ್ಲೂ ಕೆಲಸ ಅಂತ ತನ್ನ ಹೆಂಡತಿಗೆ ಟೈಮ್ ಅನ್ನೇ ಕೊಡ್ತಿರೋದಿಲ್ಲ. ಇದೇ ಕಾರಣಕ್ಕೆ ಬೃಷ್ಟಿ ಯಾವಾಗಲೂ ವಿಧಾನ್ ಜೊತೆ ಜಗಳ ಮಾಡ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಊರಿನ ಪಕ್ಕದಲ್ಲಿರುವ ಕಾಡಿನಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ವಿಧಾನ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ವಿಧಾನ್ಗೆ ಏನನ್ಸುತ್ತೆ ಅಂದ್ರೆ, ಮೋಸ್ಟ್ಲಿ ಮಿಸ್ಸಿಂಗ್ ಆಗಿರುವ ದಿನೇಶ್ ನನ್ನೇ ಯಾರೋ ಕೊಲೆ ಮಾಡಿರಬಹುದು ಅಂತ. ತಕ್ಷಣವೇ ಡೆಡ್ ಬಾಡಿ ಬಿದ್ದಿರುವ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಡೆಡ್ ಬಾಡಿ ಇವರು ಹುಡುಕ್ತಿರುವ ದಿನೇಶ್ ನದ್ದು ಅಲ್ಲ ಅಂತ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಪೊಲೀಸ್ ಕಮಿಷನರ್ ಕೂಡ ಅಲ್ಲಿಗೆ ಬರ್ತಾರೆ. ವಿಧಾನ್ ಎಕ್ಸ್ಪ್ಲೇನ್ ಮಾಡ್ತಾ, ಸರ್ ನಾವು ಹುಡುಕ್ತಿರುವ ದಿನೇಶ್ ನ ಡೆಡ್ ಬಾಡಿ ಅಲ್ಲ, ಕೊಲೆಯಾಗಿರುವ ಈ ವ್ಯಕ್ತಿ ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿತೀವಿ ಸರ್ ಅಂತ ಕಮಿಷನರ್ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಜೀಪ್ ನ ಬಳಿ ಕರೆದುಕೊಂಡು ಬಂದಿರ್ತಾನೆ. ಈ ಕಡೆ ಕ್ರೈಮ್ ಸ್ಪಾಟ್ ನಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಮೀಡಿಯಾದವರು ಬಂದಿದ್ರು ಅಂತ ಅವರಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಪಕ್ಕಕ್ಕೆ ಹೊರಟು ಹೋಗಿರ್ತಾನೆ. ಕಮಿಷನರ್ ಅಲ್ಲಿಂದ ಹೋದ ನಂತರ ವಿಧಾನ್ ಡೆಡ್ ಬಾಡಿಯ ಬಳಿಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಡೆಡ್ ಬಾಡಿಯ ತಲೆಯನ್ನೇ ಯಾರೋ ಕತ್ತರಿಸಿಕೊಂಡು ಹೊರಟು ಹೋಗಿರ್ತಾರೆ. ಇದನ್ನ ನೋಡಿದ ವಿಧಾನ್ ಹಾಗೂ ಆ ಕಾನ್ಸ್ಟೇಬಲ್ ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ವಲ್ಪ ಸಮಯದ ಮುಂಚೆ ತಾನೇ ಡೆಡ್ ಬಾಡಿಯ ತಲೆ ಇತ್ತಲ್ವಾ, ಇದಕ್ಕಿದ್ದ ಹಾಗೆ ಅದನ್ನ ಕತ್ತರಿಸಿಕೊಂಡು ಹೋಗಿದ್ಯಾರು ಅಂತ ತಲೆ ಕೆಡುತ್ತೆ. ತಕ್ಷಣವೇ ವಿಧಾನ್ ಕಮಿಷನರ್ಗೆ ಹಾಗೂ ಎಸಿಪಿ ಆದರ್ಶ್ಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣವೇ ವಿಧಾನ್ ಪೊಲೀಸ್ ಸ್ಟೇಷನ್ ಇಂದ ಎಲ್ಲ ಸ್ಟಾಫ್ ಗಳನ್ನ ಆ ಕಾಡಿಗೆ ಕರೆಸಿ ಸುತ್ತಮುತ್ತಲಿನ ಎಲ್ಲ ಏರಿಯಾ
ಜಾಗೆಗಳಲ್ಲಿ ಆ ಡೆಡ್ ಬಾಡಿಯ ತಲೆಯನ್ನ ಹುಡುಕಿಸ್ತಾನೆ. ಆದ್ರೆ ಇವರೆಲ್ಲ ಎಷ್ಟೇ ಹುಡುಕಿದ್ರು ಕೂಡ ಆ ಡೆಡ್ ಬಾಡಿಯ ತಲೆ ಮಾತ್ರ ಸಿಗೋದೇ ಇಲ್ಲ. ಅದೇ ಸಮಯಕ್ಕೆ ಈ ಕಡೆ ವಿಧಾನ್ನ ಹೆಂಡತಿ ಬೃಷ್ಟಿ ಮನೆಯಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ ಅಂತ ಕಾಲ್ ಬರುತ್ತೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ವಿಧಾನ್ ಹಾಸ್ಪಿಟಲ್ಗೆ ಬರ್ತಾನೆ. ಆದ್ರೆ ಅಷ್ಟರಲ್ಲೇ ಬೃಷ್ಟಿಯ ತಂದೆ ತಾಯಿ ಅಲ್ಲಿಗೆ ಬಂದಿರ್ತಾರೆ. ವಿಧಾನ್ನ ಮಾವ ಕೋಪದಲ್ಲಿ, ನಿನಗೆ ನಿನ್ನ ಪ್ರೆಗ್ನೆಂಟ್ ಹೆಂಡತಿಗಿಂತ ಕೆಲಸನೇ ಮುಖ್ಯ ಆಯ್ತಾ? ಇದೇ ಕಾರಣಕ್ಕೆ ಪೊಲೀಸ್ಗೆ ನನ್ನ ಮಕ್ಕಳನ್ನ ಕೊಟ್ಟು ಮದ್ವೆ ಮಾಡೋದಿಲ್ಲ ಅಂತ ಹೇಳಿದ್ದು. ಈ ಕಡೆ ಕಮಿಷನರ್ ಎಸಿಪಿ ಆದರ್ಶ್ ನನ್ನ ಕರೆದು ಸರಿಯಾಗಿ ಬೈತಾರೆ. ಆದರ್ಶ್, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಿನಗೆ ಹಾಗೂ ನಿನ್ನ ಟೀಮ್ಗೆ 1 ವಾರ ಟೈಮ್ ಕೊಡ್ತಿದ್ದೀನಿ. ಅಷ್ಟರಲ್ಲೇ ಆ ಡೆಡ್ ಬಾಡಿಯ ತಲೆ ಏನಾಯ್ತು ಅಂತ ಪತ್ತೆ ಮಾಡಿ. ಈ ವಿಷಯವೇನಾದ್ರೂ ಪಬ್ಲಿಕ್ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನ ಮರ್ಯಾದೆನೆ ಹಾಳಾಗಿ ಹೋಗುತ್ತೆ. ಆ ಡೆಡ್ ಬಾಡಿಯ ತಲೆ ಏನಾಯ್ತು ಅಂತ ಪತ್ತೆ ಆಗೋವರೆಗೂ ಡೆಡ್ ಬಾಡಿ ಯಾರಿಗೂ ಕಾಣದ ಹಾಗೆ ಎಲ್ಲಾದ್ರೂ ಮುಚ್ಚಿಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ವಿಧಾನ್ ಆ ಡೆಡ್ ಬಾಡಿ ಬಿದ್ದಿದ್ದ ಜಾಗಕ್ಕೆ ಬಂದು ಸರ್ಚ್ ಮಾಡ್ತಿದ್ದಾಗ ಅಲ್ಲಿ ಕಾಲಿಗೆ ಹಾಕಿಕೊಳ್ಳುವ ಒಂದು ಕಡಗ ಸಿಗುತ್ತೆ. ಅದೇ ಸಮಯಕ್ಕೆ ಹಾಸ್ಪಿಟಲ್ ನಿಂದ ಮತ್ತೆ ಕಾಲ್ ಬರುತ್ತೆ. ನಿಮ್ಮ ಹೆಂಡತಿಗೆ ಅರ್ಜೆಂಟ್ ಆಗಿ ಸಿಸೇರಿಯನ್ ಡೆಲಿವರಿ ಮಾಡಬೇಕು, ಬೇಗ ಹಾಸ್ಪಿಟಲ್ಗೆ ಬನ್ನಿ ಅಂತ ಕರೀತಾರೆ. ತಕ್ಷಣವೇ ವಿಧಾನ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಿಗೆ ಸೈನ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ವಿಧಾನ್ಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ವಿಧಾನ್ಗೆ ಹೆಣ್ಣು ಮಗು ಹುಟ್ಟಿರುತ್ತೆ ಹಾಗೂ ವಿಧಾನ್ನ ಹೆಂಡತಿ ಈಗ ಆರೋಗ್ಯವಾಗಿದ್ದಾಳೆ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ವಿಧಾನ್ ಮತ್ತೆ ಡ್ಯೂಟಿಗೆ ಹಾಜರಾಗಿರ್ತಾನೆ. ಹಿಂದಿನ ದಿನ ವಿಧಾನ್ಗೆ ಆ ಕಾಡಿನಲ್ಲಿ ಒಂದು ಕಾಲಿಗೆ ಹಾಕುವ ಕಡಗ ಸಿಕ್ಕಿತ್ತಲ್ಪ. ಅದನ್ನ ನೋಡಿದ ಆ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವ ಚಿದಂ ಹೀಗೆ ಹೇಳ್ತಾನೆ, ಸರ್, ಈ ಊರಲ್ಲಿ 1 ವಾರಗಳ ಕಾಲ ಜಾತ್ರೆ ನಡೀತಿದೆ. ಆ ಜಾತ್ರೆಯಲ್ಲಿ ದೇವರಿಗೆ ಹರಕೆ ಕಟ್ಟಿಕೊಂಡಿರುವ ಭಕ್ತಾದಿಗಳು 1 ವಾರಗಳ ಕಾಲ ಈ ರೀತಿ ಖಡ್ಗವನ್ನ 2 ಕಾಲುಗಳಿಗೆ ಹಾಕಿಕೊಂಡಿರ್ತಾರೆ. ಇದನ್ನ ಕೇಳಿದ ವಿಧಾನ್ಗೆ ಅರ್ಥವಾಗುತ್ತೆ, ಹಾಗಾದ್ರೆ ಈ ಕಡಗವನ್ನ ಬೀಳಿಸಿಕೊಂಡು ಹೋಗಿರುವ ಆ ವ್ಯಕ್ತಿನೇ ಕೊಲೆಗಾರ. ಹರಕೆ ಕಟ್ಟಿಕೊಂಡಿರುವ ಯಾವ ವ್ಯಕ್ತಿಯ ಕಾಲಲ್ಲಿ ಒಂದು ಕಡಗ ಮಿಸ್ಸಿಂಗ್ ಆಗಿದೆಯೋ ಅವನನ್ನ ಕಂಡುಹಿಡಿಬೇಕು ಅಂತ ಎಲ್ಲ ಕಡೆ ಹುಡುಕಿಸೋದಕ್ಕೆ ಶುರು ಮಾಡ್ತಾನೆ. ಜಾತ್ರೆಗೆ ಬಂದಿದ್ದ ಎಲ್ಲ ಭಕ್ತಾದಿಗಳ ಕಾಲನ್ನ ಕೂಡ ಚೆಕ್ ಮಾಡ್ತಾರೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಅಲ್ಲಿದ್ದ ಭಕ್ತರಿಗೆ ದೇವಸ್ಥಾನದ ಪಕ್ಕದಲ್ಲೇ ಮಣ್ಣಿನ ಒಳಗಡೆ ಹೂತಿರುವ ಒಬ್ಬ ವ್ಯಕ್ತಿಯ ಕೈ ಸಿಗುತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಹೆದರಿಕೊಂಡ ಭಕ್ತರು ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಗಲಾಟೆ ಕೇಳಿ ತಕ್ಷಣವೇ ಅಲ್ಲಿಗೆ ಬಂದ ವಿಧಾನ್ಗೆ ಕನ್ಫರ್ಮ್ ಆಗುತ್ತೆ ಆ ಕೈ ಮಿಸ್ಸಿಂಗ್ ಆಗಿರುವ ದಿನೇಶ್ನದ್ದು ಅಂತ. ಸ್ನೇಹಿತರೆ, ಆಕ್ಚುಲಿ ದಿನೇಶ್ನ ಮನೆಯವರು ಕಂಪ್ಲೇಂಟ್ ಕೊಟ್ಟಾಗ ಮಿಸ್ಸಿಂಗ್ ಆಗಿರುವ ದಿನೇಶ್ನ ಬಲಗೈಯಲ್ಲಿ ಒಂದು ಬೆರಳಿಲ್ಲ ಅಂತ ಹೇಳಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈಗ ಕೊಲೆಯಾಗಿರುವ ಆ ದಿನೇಶ್ನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಕೊಲೆಯಾಗಿರುವ ದಿನೇಶ್ ಹಾಗೂ ಅವನ ಮಾವ ಅಜಿತ್ನ ಜೊತೆ ಆಸ್ತಿಯ ವಿಚಾರಕ್ಕೆ ಜಗಳ ಆಗಿರುತ್ತೆ. ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡಿರ್ತಾರೆ. ಅದೇ ಕೋಪದಲ್ಲಿ ಅಜಿತ್ ದಿನೇಶ್ನ 3 ದಿನಗಳ ಒಳಗೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾನೆ. ಈಗ ದಿನೇಶ್ನ ಕೊಲೆಯಾಗಿರೋ ಕಾರಣ ಅಜಿತ್ ಅವನನ್ನ ಕೊಲೆ ಮಾಡಿದ್ದಾರೆ ಅಂತ ದಿನೇಶ್ನ ಮನೆಯವರು ಕಂಪ್ಲೇಂಟ್ ಮಾಡ್ತಾರೆ. ತಕ್ಷಣವೇ ಇನ್ವೆಸ್ಟಿಗೇಷನ್ ಶುರು ಮಾಡಿದ ವಿಧಾನ್ ಅಜಿತ್ನ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ, ಕಳೆದ ಕೆಲವು ದಿನಗಳಿಂದ ದಿನೇಶ್ ರಮೇಶ್ ಎಂಬ ಒಬ್ಬ ವ್ಯಕ್ತಿಯ ಜೊತೆ ಪದೇ ಪದೇ ಫೋನ್ ನಲ್ಲಿ ಮಾತನಾಡಿದ್ದಾನೆ ಅಂತ. ನಂತರ ಆ ರಮೇಶ್ನ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಆತ ಮತ್ತೊಬ್ಬ ವ್ಯಕ್ತಿ ಜೊತೆ ದಿನವೂ ಸುಮಾರು 1 ಗಂಟೆ ಕಾಲ್ ನಲ್ಲಿ ಮಾತನಾಡಿರ್ತಾನೆ. ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಯಾವ ದಿನ ರಮೇಶ್ನ ಕೊಲೆಯಾಗಿದೆಯೋ ಅದೇ ದಿನದಿಂದ ರಮೇಶ್ ಆ ವ್ಯಕ್ತಿಯ ಜೊತೆ ಮಾತನಾಡೋದನ್ನ ಸ್ಟಾಪ್ ಮಾಡಿರ್ತಾನೆ. ತಕ್ಷಣವೇ ಅಜಿತ್ ನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆತ ಅಳುತ್ತಾ, ಸರ್, ನಾನು ದಿನೇಶ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದೇನೋ ನಿಜಾನೇ. ಅವನನ್ನ ಹೆದರಿಸೋದಕ್ಕೆ ಅಂತ ನಾನು ಆ ರೀತಿ ಹೇಳ್ದೆ ಅಷ್ಟೇ, ನಾನು ನಿಜವಾಗಿಯೂ ಕೊಲೆ ಮಾಡಿಲ್ಲ ಸರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸ್ಟೇಷನ್ಗೆ ಮತ್ತೊಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಬರುತ್ತೆ. ವಿಧಾನ್ ಮಿಸ್ಸಿಂಗ್ ಆಗಿರುವ ಆ ವ್ಯಕ್ತಿಯ ಫೋಟೋವನ್ನ ಚಿದಂಗೆ ಕೊಟ್ಟು ನೋಟಿಸ್ ಬೋರ್ಡ್ಗೆ ಹಾಕೋದಕ್ಕೆ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಚಿದಂ ವಿಧಾನ್ಗೆ ಕಾಲ್ ಮಾಡಿ, ಸರ್, ನನ್ನ ಮನೆಯ ಬಳಿ ಕಳ್ಳರು ಬಂದಿದ್ದಾರೆ ಅಂತ ಹೇಳ್ತಾನೆ. ತಕ್ಷಣವೇ ವಿಧಾನ್ ಟೀಮ್ ಅನ್ನ ಕರೆದುಕೊಂಡು ಚಿದಂನ ಮನೆಗೆ ಹೋಗ್ತಾನೆ. ಚಿದಂ ತನ್ನ ಮಗಳನ್ನ ಕರೆದುಕೊಂಡು ಮನೆಯ ಹೊರಗಡೆ ನಿಂತಿರ್ತಾನೆ. ಹಾಗೂ ಚಿದಂನ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ 3 ಕಳ್ಳರು ಬಂದಿರ್ತಾರೆ. ಅವರನ್ನ ಸ್ಟೇಷನ್ಗೆ ಹಿಡಿದುಕೊಂಡು ಬರ್ತಾರೆ. ಆ ಕಳ್ಳರಿಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಸ್ವಲ್ಪ ಸಮಯದ ಮುಂಚೆ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ತನ್ನ ಮಗಳ ಒಡವೆಗಳು ಕಳ್ಳತನ ಆಗಿದೆ ಅಂತ ಬಂದಿದ್ರಲ್ವಾ, ಆ ವ್ಯಕ್ತಿಯ ಮನೆಯಲ್ಲೂ ಕೂಡ ಇವರೇ ಕಳ್ಳತನ ಮಾಡಿದ್ರು ಅಂತ. ಅದೇ ಸಮಯಕ್ಕೆ ವಿಧಾನ್ಗೆ ಈಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಕೊಲೆಯಾಗಿರುವ ಆ ದಿನೇಶ್ನ ಮೊಬೈಲ್ಗೆ ಸ್ವಲ್ಪ ದಿನಗಳ ಹಿಂದೆ ಬಿಜಾಯ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಸಿಮ್ ಇನ್ಸರ್ಟ್ ಆಗಿರುತ್ತೆ. ತಕ್ಷಣ ಅಭಿಜಯ್ನ ಮೊಬೈಲ್ ನೆಟ್ವರ್ಕ್ ಅನ್ನ ಹುಡುಕ್ತಾ ಹೋದ್ರೆ ಆತ ಚಿದಂನ ಮನೆಯಲ್ಲಿರ್ತಾನೆ. ತಕ್ಷಣವೇ ಅಭಿಜಯ್ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್, ಆ ಫೋನ್ ನನ್ನದಲ್ಲ, ಅದು ಚಿದಂನದ್ದು ಅಂತ. ತಕ್ಷಣವೇ ಅನುಮಾನ ಬಂದು ಚಿದಂನ ಮನೆಯನ್ನೆಲ್ಲ ಹುಡುಕ್ದಾಗ ದಿನೇಶ್ನ ಫೋನ್ ಅಲ್ಲೇ ಇರುತ್ತೆ. ದಿನೇಶ್ನ ಫೋನ್ ಚಿದಂನ ಬಳಿಗೆ ಹೇಗೆ ಬಂತು ಅಂತ ವಿಧಾನ್ ಹಾಗೂ ಬೇರೆ ಪೊಲೀಸರಿಗೂ ಕೂಡ ಶಾಕ್ ಆಗುತ್ತೆ. ಈಗ ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಳು, ಕೊಲೆಯಾಗಿರುವ ಆ ದಿನೇಶ್ನ ಮೊಬೈಲ್ ನಿನ್ನ ಬಳಿ ಹೇಗೆ ಬಂತು?
ಬಂತು. ಅದಕ್ಕೆ ಚಿದಂ ಹೇಳ್ತಾನೆ, ಸರ್ ನನ್ನ ಮಗಳು ಯಾವಾಗ್ಲೂ ಮೊಬೈಲ್ ಬೇಕು ಅಂತ ಹಠ ಮಾಡ್ತಿದ್ಲು. ಒಂದು ದಿನ ಕುಡಿಯೋದಕ್ಕೆ ಅಂತ ಬಾರ್ಗೆ ಹೋಗಿದ್ದಾಗ ದಿನೇಶ್ನ ಮೊಬೈಲ್ ಟೇಬಲ್ ನ ಮೇಲಿರೋದನ್ನ ನೋಡಿ ಅದನ್ನ ಕಳ್ಳತನ ಮಾಡಿದ್ದೆ ಸರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ವಿಧಾನ್ ಹಾಗೂ ಅವನ ಟೀಮ್ಗೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕೊಲೆಯಾಗಿರುವ ದಿನೇಶ್ನ ಫ್ಯಾಮಿಲಿಯವರು ಒಂದು ರೀತಿ ತ್ರಿಶೂಲದ ಪೆಂಡೆಂಟ್ ಅನ್ನ ಕತ್ತಿಗೆ ಹಾಕಿಕೊಂಡಿರ್ತಾರೆ. ಅದೇ ರೀತಿಯ ಪೆಂಡೆಂಟ್ ಅನ್ನ ಚಿದಂ ದಿನೇಶ್ ಕೊಲೆಯಾದ ಮರುದಿನ ಸಿಟಿಗೆ ಹೋಗಿ ಸೇಲ್ ಮಾಡಿದ ಅಂತ ಗೊತ್ತಾಗುತ್ತೆ. ಇನ್ನೇನಿದೆ, ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಮತ್ತೆ ಹೋಗಿ ಚಿದಂಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾನೆ. ಈಗ ಅನ್ನೋವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಚಿದಂ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಒಂದು ದಿನ ದಿನೇಶ್ ಚಿದಂನ ಮನೆಗೆ ಎಲೆಕ್ಷನ್ ಕ್ಯಾಂಪೇನ್ಗೆ ಅಂತ ಬಂದಿರ್ತಾನೆ. ಆಗ ಚಿದಂ ತನ್ನ ಹೆಂಡತಿ ಜೋಮೂರ್ಗೆ ಕಾಫಿ ಮಾಡೋದಕ್ಕೆ ಹೇಳಿರ್ತಾನೆ. ಆದ್ರೆ ಕಾಫಿ ಮಾಡೋದಕ್ಕೆ ಮನೆಯಲ್ಲಿ ಹಾಲಿಲ್ಲದ ಕಾರಣ ಚಿದಂ ಹಾಲನ್ನ ತರೋದಕ್ಕೆ ಅಂತ ಅಂಗಡಿಗೆ ಹೋಗಿರ್ತಾನೆ. ವಾಪಸ್ ಬಂದು ನೋಡಿದ್ರೆ ಶಾಕಿಂಗ್ಲಿ ದಿನೇಶ್ ಹಾಗೂ ಜೋಮೋರ್ ಇಂಟಿಮೇಟ್ ಆಗ್ತಿರ್ತಾರೆ. ಇದನ್ನ ನೋಡಿದ ಚಿದಂಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ದಿನೇಶ್ಗೆ ಆ ಊರಲ್ಲಿ ಪೊಲಿಟಿಕಲಿ ತುಂಬಾನೇ ಇನ್ಫ್ಲೂಯೆನ್ಸ್ ಇದ್ದ ಕಾರಣ ಚಿದಂ ಅವನಿಗೆ ಏನು ಮಾಡದೆ ಸುಮ್ಮನೆ ಕಳುಹಿಸಿ ಬಿಡ್ತಾನೆ. ಇದಾಗಿ ಸ್ವಲ್ಪ ದಿನಗಳ ನಂತರ ದಿನೇಶ್ ಚಿದಂಗೆ ಕಾಲ್ ಮಾಡಿ ಡ್ರಿಂಕ್ಸ್ ಮಾಡೋದಕ್ಕೆ ಕರೆದಿರ್ತಾನೆ. ಕುಡಿದ ನಶೆಯಲ್ಲಿ ದಿನೇಶ್ ಮತ್ತೆ ಚಿದಂನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಚಿದಂ, ಅಷ್ಟು ಸುಂದರವಾಗಿರುವ ಹೆಂಡತಿ ನಿನಗೆ ಹೇಗೆ ಸಿಕ್ಕದ್ಲು? ಚಿದಂ, ನಿನ್ನ ಹೆಂಡತಿ ಜೊತೆ ನಾನು ಒಂದು ಸಾರಿ ಇಂಟಿಮೇಟ್ ಆಗ್ಬೇಕು, ಅದಕ್ಕೆ ಬದಲಾಗಿ ನೀನು ಎಷ್ಟು ದುಡ್ಡು ಕೇಳ್ತೀಯೋ ಅಷ್ಟನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಚಿದಂಗೆ ಪಿತ್ತ ನೆತ್ತಿಗೇರುತ್ತೆ. ದಿನೇಶ್ಗೆ ಸರಿಯಾಗಿ ಹೊಡೆದು ಅಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನ ಅವನ ತಲೆಯ ಮೇಲೆ ಎತ್ತಿ ಹಾಕಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಪೊಲೀಸರಿಗೆ ದಿನೇಶ್ ನನ್ನ ಕೊಲೆ ಮಾಡಿರೋದು ಈ ಚಿದಂ ಅಂತ ಕನ್ಫರ್ಮ್ ಆಗಿರುತ್ತೆ. ಆದ್ರೆ ಚಿತ್ರದಲ್ಲಿ ಈಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಚಿದಂ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೌರಭ್ ಎಂಬ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ, ಸರ್ ಒಂದು ದಿನ ನಾನು ಚಿದಂನ ಮನೆಯ ಪಕ್ಕದಲ್ಲಿ ಹೋಗ್ತಿದ್ದಾಗ ಅವನ ಹೆಂಡತಿಯನ್ನ ನೋಡಿದ್ದೆ. ಆ ಸಮಯದಲ್ಲಿ ಚಿದಂ ಮನೆಯಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಅವನ ಹೆಂಡತಿ ನನ್ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ದಿನಗಳು ಕಳೆದಂತೆ ನಾನು ಚಿದಂನ ಹೆಂಡತಿಯನ್ನ ನೋಡೋದಕ್ಕೆ ಅಂತ ಅವನ ಮನೆಯ ಪಕ್ಕದಲ್ಲೇ ಹೋಗ್ತಿದ್ದೆ. ಒಂದು ದಿನ ಚಿದಂ ನನ್ನನ್ನ ನೋಡಿ ಕಾಫಿ ಕುಡಿಯೋದಕ್ಕೆ ಅಂತ ಅವನ ಮನೆಗೆ ಇನ್ವೈಟ್ ಮಾಡ್ದ. ಆದ್ರೆ ಕಾಫಿ ಮಾಡೋದಕ್ಕೆ ಮನೆಯಲ್ಲಿ ಹಾಲು ಇಲ್ಲ ಅಂತ ಹಾಲನ್ನ ತರೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದ. ಚಿದಂ ಹಾಲನ್ನ ತರೋದಕ್ಕೆ ಅಂತ ಅಂಗಡಿಗೆ ಹೋಗ್ತಿದ್ದ ಹಾಗೆ ಅವನ ಹೆಂಡತಿ ನನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಅಷ್ಟರಲ್ಲೇ ವಾಪಸ್ ಬಂದ ಚಿದಂ ನಾನು ಕೇಳಿದಷ್ಟು ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡಿದೆ ಅಂತ ಊರಲ್ಲೆಲ್ಲ ಹೇಳಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ದ. ಅಂದಿನಿಂದ ಚಿದಂ ನನಗೆ ಬ್ಲಾಕ್ ಮೇಲ್ ಮಾಡಿ ಹಲವಾರು ಬಾರಿ ದುಡ್ಡನ್ನ ಕಿತ್ಕೊಂಡಿದ್ದಾನೆ ಸರ್ ಅಂತ ಕಂಪ್ಲೇಂಟ್ ಕೊಡುತ್ತಾನೆ. ಸ್ನೇಹಿತರೆ, ಇವನ ಮಾತುಗಳನ್ನ ಕೇಳಿದ ಮೇಲೆ ನಮಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಚಿದಂ ಹಾಗೂ ಅವನ ಹೆಂಡತಿ ಇಬ್ಬರು ಸೇರಿನೇ ಪ್ಲಾನ್ ಮಾಡಿ ಬೇರೆ ಗಂಡಸರನ್ನ ಟ್ರ್ಯಾಪ್ ಮಾಡ್ತಿರ್ತಾರೆ. ಅಂದ್ರೆ ಚಿದಂ ಹೊರಗಡೆ ಹೋಗಿದ್ದಾಗ ಚಿದಂನ ಹೆಂಡತಿ ಬೇರೆ ಗಂಡಸರ ಜೊತೆ ರೊಮ್ಯಾನ್ಸ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಾಳೆ. ಅದೇ ಸಮಯಕ್ಕೆ ಮನೆಗೆ ವಾಪಸ್ ಬರ್ತಿದ್ದ ಚಿದಂ ಬೇರೆ ಗಂಡಸರಿಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾನೆ. ಈ ಸೌರಭ್ನ ಮಾತುಗಳನ್ನ ಕೇಳಿದ ಮೇಲಂತೂ ವಿಧಾನ್ ಹಾಗೂ ಬೇರೆ ಪೊಲೀಸರಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಮ್ಮ ಪೊಲೀಸ್ ಸ್ಟೇಷನ್ ನಲ್ಲೇ ಕೆಲಸ ಮಾಡ್ತಿದ್ದ ಆ ಚಿದಂ ಇಷ್ಟೊಂದು ಕ್ರಿಮಿನಲ್ ವ್ಯಕ್ತಿನ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ತಕ್ಷಣವೇ ವಿಧಾನ್ ಚಿದಂನನ್ನ ಕರೆದುಕೊಂಡು ಒಂದು ರೂಮ್ ನ ಒಳಗಡೆ ಹೋಗ್ತಾನೆ. ಅವನನ್ನ ಕೂರಿಸಿ, ಚಿದಂ ಇದುವರೆಗೂ ನೀನು ಯಾವ್ಯಾವ ಕ್ರೈಮ್ ಅನ್ನ ಮಾಡಿದ್ಯಾ ಅಂತ ನೀನೇ ಒಪ್ಪಿಕೋ. ನೀನಾಕೆ ಕ್ರೈಮ್ ಗಳನ್ನ ಒಪ್ಪಿಕೊಂಡ್ರೆ ಕಡಿಮೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಿದಂ ಹೇಳ್ತಾನೆ, ಸರಿ ಸರ್, ನಾನು ಮಾಡಿರುವ ಕೊಲೆಗಳ ಬಗ್ಗೆ ಹೇಳ್ತೀನಿ. ನಾನು ದಿನೇಶ್ ನನ್ನ ಮಾತ್ರ ಅಲ್ಲ, ಗೋವಿಂದ್ ಎಂಬ ಮತ್ತೊಬ್ಬನನ್ನ ಕೂಡ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ವಿಧಾನ್ಗೆ ಶಾಕ್ ಆಗಿ, ಏನೋ 2 ಕೊಲೆಗಳನ್ನ ಮಾಡಿದ್ಯಾ? ಅದಕ್ಕೆ ಚಿದಂ ಮತ್ತೆ ತಡವರಿಸುತ್ತಾ, ಸರ್ 2 ಅಲ್ಲ 3 ಕೊಲೆಯನ್ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ವಿಧಾನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್, ಸರ್ 3 ಅಲ್ಲ ಒಟ್ಟು 8 ಜನರನ್ನ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಮುಂದುವರೆದು ತಾನು ಕೊಲೆ ಮಾಡಿರುವ 8 ಜನರ ಹೆಸರನ್ನ ಕೂಡ ಹೇಳ್ತಾನೆ. ಈ ಚಿದಂ ಇಂತ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗ್ತಿದ್ದ ಹಾಗೆ ವಿಧಾನ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಪೊಲೀಸ್ ಸ್ಟೇಷನ್ ನ ನೋಟಿಸ್ ಬೋರ್ಡ್ ನಲ್ಲಿ ಯಾರ್ಯಾರೋ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಫೋಟೋಸ್ ಗಳನ್ನ ಹಾಕಿದ್ರು ಅವರೆಲ್ಲರನ್ನ ಈ ಚಿದಮ್ಮೆ ಕೊಲೆ ಮಾಡಿರ್ತಾನೆ. ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ನಮ್ಮ ಮುಂದೆನೆ ಓಡಾಡಿಕೊಂಡಿದ್ದ ಈ ಚಿದಂ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗಿ ಎಲ್ಲರಿಗೂ ಗಾಬರಿಯಾಗುತ್ತೆ. ಈಗ ಚಿದಂ ಅಳುತ್ತಾ, ಸರ್ ನಾನು ಮಾಡಿದ ಎಲ್ಲ ಕೊಲೆಗಳ ಬಗ್ಗೆ ಹೇಳ್ದೆ ಅಲ್ವಾ? ನಾನು ಜೈಲಿಗೆ ಹೋಗೋದಕ್ಕೂ ಮುಂಚೆ ಈ ಊರಿನ ಈಶ್ವರನ ದೇವಸ್ಥಾನಕ್ಕೆ ಒಂದು ಬಾರಿ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ವಿಧಾನ್ಗೆ ಚಿದಂ ತಪ್ಪಿಸಿಕೊಂಡು ಓಡಿ ಹೋಗೋದಿಲ್ಲ ಅಂತ ನಂಬಿಕೆ ಇರುತ್ತೆ. ಸರಿ, ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಅವನನ್ನ ಕಳುಹಿಸಿರ್ತಾನೆ. ನಂತರದ ಸೀನಲ್ಲಿ ಆ ದಿನ ಸಾಯಂಕಾಲ ಅಡಿಷನಲ್ ಕಮಿಷನರ್ ಆ ಚಿದಂನನ್ನ ನೋಡೋದಕ್ಕೆ ಅಂತ ಸ್ಟೇಷನ್ಗೆ ಬಂದಿರ್ತಾರೆ. ಚಿದಂನನ್ನ ನೀನೇನ ಕೊಲೆ ಮಾಡಿರೋದು ಅಂತ ಮತ್ತೊಮ್ಮೆ ಕೇಳಿದಾಗ ಆತ ಅಡಿಷನಲ್ ಕಮಿಷನರ್ ಮುಂದೆ ಉಲ್ಟಾ ಹೊಡಿತಾನೆ. ಸರ್, ಪೊಲೀಸರು
ತುಂಬಾನೇ ಹೊಡಿತಿದ್ದ ಕಾರಣ ಒಪ್ಕೊಂಡೆ ಅಂತ ಸುಳ್ಳನ್ನ ಹೇಳ್ತಾನೆ. ಇಚಿದಂನ ಮಾತುಗಳನ್ನ ಕೇಳಿದ ವಿಧಾನ್ಗೆ ಹಾಗೂ ಬೇರೆ ಪೊಲೀಸರಿಗೆ ಶಾಕ್ ಆಗುತ್ತೆ. ಸರ್, ಇವನ ಮಾತನ್ನ ನಂಬೇಡಿ, ಇವನೇ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಂಡಿದ್ದ. ಈತ 7 ಜನರನ್ನ ದುಡ್ಡಿನ ಆಸೆಗೆ ಕೊಲೆ ಮಾಡಿದ್ರೆ ದಿನೇಶ್ನನ್ನ ಮಾತ್ರ ದ್ವೇಷದಿಂದ ಕೊಲೆ ಮಾಡಿದ್ದಾನೆ. ಜೊತೆಗೆ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಒಂದು ಡೆಡ್ ಬಾಡಿಯ ತಲೆಯನ್ನ ಕೂಡ ಕತ್ತರಿಸಿಕೊಂಡು ಹೋಗಿ ಎಲ್ಲೋ ಮುಚ್ಚಿಟ್ಟಿದ್ದಾನೆ. ಇವರೆಲ್ಲ ಹೀಗೆ ಮಾತನಾಡ್ತಿದ್ರೆ ಅದೇ ಸಮಯಕ್ಕೆ ಯಾವುದೋ ಕೆಲಸದ ಮೇಲೆ ಒಬ್ಬ ಜರ್ನಲಿಸ್ಟ್ ಅಲ್ಲಿಗೆ ಬಂದಿರ್ತಾನೆ. ತಕ್ಷಣವೇ ನ್ಯೂಸ್ ನಲ್ಲಿ ಪೊಲೀಸರಿಗೆ ಸಿಕ್ಕಿದ್ದ ಒಂದು ಡೆಡ್ ಬಾಡಿಯ ತಲೆ ಮಿಸ್ಸಿಂಗ್ ಆಗಿದೆ ಅಂತ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿ ಬಿಡ್ತಾನೆ. ಈಗ ಈ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗಿ ಪೊಲಿಟಿಕಲಿ ತುಂಬಾನೇ ಪ್ರೆಷರ್ ಜಾಸ್ತಿ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಪೊಲೀಸ್ ಕಮಿಷನರ್ ವಿಧಾನ್ ಅನ್ನ ಸಸ್ಪೆಂಡ್ ಮಾಡಿ ಬಿಡ್ತಾರೆ. ಈಗ ಬೇರೆ ಪೊಲೀಸರಿಗೆ ಇಚಿದಂಗೆ ಎಷ್ಟೇ ಹೊಡೆದ್ರು ಕೂಡ ಈತ ಒಪ್ಪಿಕೊಳ್ಳೋದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಇಚಿದಂನನ್ನ ಡೀಲ್ ಮಾಡೋದಕ್ಕೆ ವಿಧಾನ್ ಸರಿಯಾದ ವ್ಯಕ್ತಿ ಅಂತ ಮತ್ತೆ ಅವನನ್ನ ಕರೆಸ್ತಾರೆ. ಈ ಬಾರಿ ವಿಧಾನ್ ಚಿದಂಗೆ ಹೊಡೆದು ಎನ್ಕ್ವೈರಿ ಮಾಡದೆ ಅವನನ್ನ ಹೊರಗಡೆ ಕರೆದುಕೊಂಡು ಬರ್ತಾನೆ. ಅವನ ಜೊತೆ ಪರ್ಸನಲ್ ಆಗಿ ಮಾತನಾಡ್ತಾ ಅವನ ಟ್ರಸ್ಟ್ ಅನ್ನ ಗಳಿಸ್ತಾನೆ. ಚಿದಂ, ನೀನು ದಿನೇಶ್ನ ತಲೆಯನ್ನ ಕತ್ತರಿಸಿಕೊಂಡು ಹೋಗಿರೋ ಕಾರಣ ನಾನು ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿದ್ದೀನಿ. ಒಂದು ವೇಳೆ ಆ ತಲೆ ನಮಗೆ ವಾಪಸ್ ಸಿಗ್ಲಿಲ್ಲ ಅಂದ್ರೆ ನಾನು ಕೆಲಸ ಕಳೆದುಕೊಳ್ಳೋದು 100% ಕನ್ಫರ್ಮ್. ಸರಿ, ಇದನ್ನೆಲ್ಲ ಯಾಕೆ ಮಾಡಿದೆ? ಆ ದಿನೇಶ್ನ ತಲೆ ಈಗ ಎಲ್ಲಿದೆ ಅಂತ ಕೇಳಿದಾಗ ಚಿದಂ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಚಿದಂ ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬಾನೇ ಕಷ್ಟದಲ್ಲೇ ಬೆಳೆದಿರ್ತಾನೆ. ಚಿದಂನ ತಲೆಗೆ ವಿದ್ಯಾಭ್ಯಾಸ ಹೋಗದ ಕಾರಣ 3ನೇ ಕ್ಲಾಸ್ಗೆನೆ ತನ್ನ ಸ್ಟಡೀಸ್ ಅನ್ನ ಸ್ಟಾಪ್ ಮಾಡಿರ್ತಾನೆ. ಆದ್ರೆ ಚಿದಂನ ಅಣ್ಣ ತುಂಬಾನೇ ಚೆನ್ನಾಗಿ ಓದ್ತಿದ್ದ ಕಾರಣ ಇವನ ಮನೆಯಲ್ಲಿ ಎಲ್ಲರೂ ಅವನಿಗೇನೆ ಜಾಸ್ತಿ ಗೌರವ ಕೊಡ್ತಿರ್ತಾರೆ. ಹೀಗಿರುವಾಗ್ಲೇ ಒಂದು ದಿನ ಚಿದಂನ ಅಣ್ಣ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡಿದ್ದೀನಿ, ಇವಳನ್ನೇ ಮದುವೆ ಆಗ್ತೀನಿ ಅಂತ ಮನೆಗೆ ಕರೆದುಕೊಂಡು ಬಂದಿರ್ತಾನೆ. ಆದ್ರೆ ಮರುದಿನವೇ ಆತ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾನೆ. ಆಗ ಚಿದಂನ ಮನೆಯವರು ಆ ಹುಡುಗಿಯ ಜೀವನ ಹಾಳಾಗಬಾರ್ದು ಅಂತ ಆ ಹುಡುಗಿಯನ್ನ ಚಿದಂಗೆ ಕೊಟ್ಟು ಮದುವೆ ಮಾಡಿಸಿರ್ತಾರೆ. ಸ್ನೇಹಿತರೆ, ಆ ಹುಡುಗಿನೇ ಚಿದಂ ಮದುವೆ ಆಗಿರುವ ಜೋಮೂರ್. ಮದುವೆಯಾಗಿ 1 ವರ್ಷದ ನಂತರ ಇವರಿಬ್ಬರಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟಿರುತ್ತೆ. ಒಂದು ದಿನ ಈತ ಕೆಲಸಕ್ಕೆ ರೆಡಿ ಆಗ್ತಿದ್ದಾಗ ತನ್ನ ಹೆಂಡತಿಯ ಬಳಿ ಒಂದು ಕಾಸ್ಟ್ಲಿ ಮೊಬೈಲ್ ಅನ್ನ ನೋಡಿರ್ತಾನೆ. ಅನುಮಾನ ಬಂದು ತನ್ನ ಹೆಂಡತಿಯನ್ನ ಫಾಲೋ ಮಾಡಿದಾಗ ಗೊತ್ತಾಗಿರುತ್ತೆ ಶಾಕಿಂಗ್ಲಿ ಇವನ ಹೆಂಡತಿ ಜೋಮೂರ್ ದುಡ್ಡಿನ ಆಸೆಗೆ ಬೇರೆ ಗಂಡಸರ ಜೊತೆ ಇಂಟಿಮೇಟ್ ಆಗ್ತಾಳೆ ಅಂತ. ಸ್ನೇಹಿತರೆ, ಈ ವಿಷಯ ಗೊತ್ತಾದ ನಂತರ ಚಿದಂಗೆ ಕೋಪ ಬರ್ಬೇಕಲ್ವಾ? ಆದ್ರೆ ಈತ ನೋಡಿದ್ರೆ ತನ್ನ ಹೆಂಡತಿಯ ಅಡ್ವಾಂಟೇಜ್ ತೆಗೆದುಕೊಂಡು ಬೇರೆ ಗಂಡಸರನ್ನ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ದಿನೇಶ್ನ ಕೊಲೆಯಾಗಿ ಸ್ವಲ್ಪ ದಿನಗಳ ನಂತರ ಜೋಮೂರ್ ಮನೆಯಲ್ಲಿದ್ದ ದುಡ್ಡನ್ನ ಹಾಗೂ ಒಡವೆಗಳನ್ನ ಕದ್ದು ಎಸ್ಕೇಪ್ ಆಗಿರ್ತಾಳೆ. ಈ ಕಡೆ ಚಿದಂಗೆ ತನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ. ಬೇರೆ ದಾರಿ ಇಲ್ಲದೆ ಊರಲ್ಲಿ ದುಡ್ಡಿರುವ ಜನಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಲೆ ಮಾಡಿ ಅವರ ಬಳಿ ಇದ್ದ ಮೊಬೈಲ್ ಅನ್ನ ಹಾಗೂ ಒಡವೆಗಳನ್ನ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಕಾಡಲ್ಲಿ ಪೊಲೀಸರಿಗೆ ಸಿಕ್ಕಿದ್ದ ಆ ಡೆಡ್ ಬಾಡಿ ಬೋಲಾ ಎಂಬ ವ್ಯಕ್ತಿಯದ್ದು ಅಂತ ಹೇಳ್ತಾನೆ. ನಂತರ ತನ್ನ ಕೊಲೆ ಮಾಡಿರುವ ವ್ಯಕ್ತಿಗಳ ಡೆಡ್ ಬಾಡಿಯನ್ನ ಹೂತು ಹಾಕಿರುವ ಜಾಗಕ್ಕೆ ಕರೆದುಕೊಂಡು ಹೋಗಿ ತೋರಿಸ್ತಾನೆ. ಹಾಗೂ ವಿಧಾನ್ಗೆ, ಸರ್, ನೀವು ಹುಡುಕ್ತಿರುವ ಆ ಡೆಡ್ ಬಾಡಿಯ ತಲೆಯನ್ನ ತೋರಿಸ್ತೀನಿ, ಆದ್ರೆ ನಾನು ಜೈಲಿಗೆ ಹೋದ ನಂತರ ನನ್ನ ಮಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀವು ತೆಗೆದುಕೊಂಡ್ರೆ ಮಾತ್ರ ಅಂತ ಹೇಳ್ತಾನೆ. ವಿಧಾನ್ ಸರಿ ಅಂತ ಒಪ್ಪಿಕೊಂಡ ನಂತರ ಚಿದಂ ತಾನು ಮುಚ್ಚಿಟ್ಟಿರುವ ಆ ಡೆಡ್ ಬಾಡಿಯ ತಲೆಯನ್ನ ತೋರಿಸ್ತಾನೆ. ತಕ್ಷಣವೇ ವಿಧಾನ್ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಚಿದಂಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತಾನೆ. ಹಾಗೂ ಈ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಸಾಲ್ವ್ ಮಾಡಿದ ಕಾರಣ ವಿಧಾನ್ಗೆ ಪ್ರಮೋಷನ್ ಆಗಿ ಇನ್ಸ್ಪೆಕ್ಟರ್ ಆಗ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ವಿಧಾನ್ ಚಿದಂನ ಮಗಳನ್ನ ದತ್ತು ಪಡೆದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದನ್ನ ನೋಡ್ತೀವಿ. ಹಾಗೂ ಇಲ್ಲಿಗೆ ಈ ಸೀರೀಸ್ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.